ಗುರುಗಳು ಶಿಷ್ಯರಿಗೆ ಇನ್ಸಿಯೇಷನ್ ಕೊಡ್ತಾರೆ, ಜಪ ಮಾಡಿ ಅಂತ ಮಂತ್ರ ಕೊಡ್ತಾರೆ. ಮಂತ್ರ ಕೊಟ್ಟಾಗ ಜಪ ಮಾಡೋದಕ್ಕೆ ಒಂದು ಮಾಲೆನೂ ಕೊಡ್ತಾರೆ. ಮಾಲೆ ಕೊಡುವಾಗ ಸುಮ್ಮನೆ ಕೊಟ್ಬಿಡಲ್ಲ, ಅದನ್ನು ಅವರು ಪೂಜೆ ಮಾಡಿ, ಅವರು ಧ್ಯಾನ ಮಾಡಿ, ಅದನ್ನು ಸ್ಯಾಂಕ್ಟಿಫೈ ಮಾಡಿ ಕೊಡ್ತಾರೆ. ದೀಕ್ಷೆ ಕೊಡುವಾಗ ಅವರು ಪೂಜೆ ಮಾಡಿದ ಮಣಿ ಯಾವುದು ಅಂದರೆ ಮೇರು ಮಣಿ. ಅವ್ರು ಪೂರ್ತಿ ಜಪ ಮಾಡಬೇಕಾಗಿಲ್ಲ, ಒಂದು ಮೇರು ಮಣಿನ ಹಿಡ್ಕೊಂಡು ಅವರು ಪೂಜೆ ಮಾಡ್ತಾರೆ, ಧ್ಯಾನ ಮಾಡ್ತಾರೆ. ಇದು ಬಹಳ ಶ್ರೇಷ್ಠವಾದ ಮಣಿ. ಇದನ್ನು ಜ್ಞಾನಮಣಿ ಅಂತ ಹೇಳ್ತಾರೆ. ಇದು ಗುರು ಮತ್ತು ಶಿಷ್ಯರ ಒಂದು ಕನೆಕ್ಷನ್. ಇಲ್ಲಿಂದನೇ ಧ್ಯಾನ ಪ್ರಾರಂಭ ಆಗೋದು, ಇಲ್ಲೇ ಮುಗಿಯೋದು. ನಮ್ಮ ಜೀವನ ಇಲ್ಲಿಂದ ಪ್ರಾರಂಭ, ಇಲ್ಲಿಗೆ ಮುಗಿಯುತ್ತೆ ನಮ್ಮ ಪ್ರಯಾಣ. ಇದು ಈ ಸೈಕಲ್ನಲ್ಲಿ ನಿಧಾನವಾಗಿ ನಾವು ಜಪ ಮಾಡ್ಕೊಂಡು ಹೋಗುವಾಗ ಈ ಬೆರಳು ಅಹಂಕಾರ ತೋರಿಸೋ ಬೆರಳು. ನಾನು ನಾನು ನಾನು, ನೀನು ನೀನು, ಈ ಬೆರಳು ತಗಲ್ಬಾರ್ದು. ಈ ರೀತಿ ಕೈ ಮೇಲೆ ಹಾಕ್ಕೊಂಡಾಗ ಇದು ತಗಲ್ಬಾರ್ದು, ಮೈಲಿಗೆ ಆಗುತ್ತೆ ಮಣಿಗೆ. ನಿಧಾನವಾಗಿ ಈ ಮೇರು ಮಣಿಯಿಂದ ಪ್ರಾರಂಭ ಮಾಡ್ತೀವಿ. ಸುಮ್ಮನೆ ಕೂತ್ಕೊಂಡು ಜಪ ಮಾಡೋದಲ್ಲ. ಮೇರು ಮಣಿಗೆ ಮುಂಚೆ ಈ ಮಣಿ ಗುರುಗಳಿಂದ ಸಿಕ್ಕಿರೋದ್ರಿಂದ ಇದರಲ್ಲಿ ಜ್ಞಾನ ತುಂಬಿರುತ್ತೆ. ಧ್ಯಾನದ ಬಗ್ಗೆ ಜ್ಞಾನ ಫಸ್ಟ್ ಬೇಕು. ಇದನ್ನು ಜ್ಞಾನಮಣಿ ಅಂತ ಹೇಳ್ತಾರೆ. ಗುರುಗಳಿಂದ ಪಡೆದ ಜ್ಞಾನಮಣಿ ಇದು ನಮಗೆ ಮೆಡಿಟೇಷನ್ಗೆ ಕರ್ಕೊಂಡು ಹೋಗುತ್ತೆ. ಒಂದೊಂದು ಸತಿ ಇದು ಇಳಿದು ಒಳಗೆ ಆಳಕ್ಕೆ ಹೋಗ್ತಾ 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 ನಮ್ಮ ಸಬ್ಕಾನ್ಷಿಯಸ್ ಮೈಂಡು ಓಪನ್ ಆಗಿ ಕಾನ್ಷಿಯಸ್ ಮೈಂಡ್ಗೆ ಒಂದು ಬಾಗಿಲು ತಕ್ಕೊಳ್ಳುತ್ತೆ. ಇದು ಒಳಗಡೆ ಹೋಗ್ತಾ ಇದ್ದರೆ ಕೆಳಗಡೆ ನಾವು ಈ ಮಣಿ ಕೆಳಗಡೆ ಇಳಿತಾ ಇದ್ದಾಗ ನಾವು ನಮ್ಮ ಅನುಭವದಲ್ಲಿ ಮೇಲಕ್ಕೆ ಹೋಗ್ತಾ ಇರ್ತೀವಿ, ಕಾನ್ಷಿಯಸ್ ಲೆವೆಲ್ಗೆ ಹೋಗ್ತಾ ಇರುತ್ತೆ. ಎರಡೂ ಕಾನ್ಷಿಯಸ್ನೆಸ್ ಸಬ್ಕಾನ್ಷಿಯಸ್ ಲೆವೆಲ್ಗೆ ಮಧ್ಯದಲ್ಲಿ ನಾವು ಮಂತ್ರ ತೊಗೊಳ್ತೀವಿ. ಗುರು ಹೇಳ್ಕೊಟ್ಟ ಮಂತ್ರನ, ಬೀಜ ಮಂತ್ರನ ತಗೊಂಡು ಬೆರಳಲ್ಲಿ ಇದನ್ನು ಈ ರೀತಿ ತಳ್ತಾ ಬರ್ತೀವಿ. ಒಂದು ಲೈನ್ ಮುಗಿದ ತಕ್ಷಣ ಈ ಜ್ಞಾನಮಣಿ ಧ್ಯಾನಮಣಿ ಆಗುತ್ತೆ. ನಮ್ಮ ಧ್ಯಾನ ಆಗುತ್ತೆ. ಆಳಕ್ಕೆ ಹೋಗ್ತಾ 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 ಜಪ 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 ಆಗಿಬಿಟ್ಟು ನಾವು ಮೆಡಿಟೇಷನ್ ಮಾಡ್ತೀವಿ, ಧ್ಯಾನ ಆಗುತ್ತೆ. ಧ್ಯಾನದಲ್ಲಿ ಎಷ್ಟೋ ಸತಿ ನಾವು ಧ್ಯಾನ ಮಾಡ್ತಾ ಇರುವಾಗ ಮಣಿ ಕೈಯಲ್ಲಿರೋದೇ ಇಲ್ಲ, ಕೆಳಗೆ ಬಿದ್ದೋಗಿರುತ್ತೆ. ಇಟ್ ಈಸ್ ಓಕೆ, ಧ್ಯಾನ ಮಾಡ್ತಾ ಇರ್ತೀವಿ. ಆ ಮೇರು ಮಣಿನ ಧ್ಯಾನಮಣಿ ಅಂತಾರೆ. ಧ್ಯಾನಕ್ಕಾಗಿ ಬಳಸುವ ಜ್ಞಾನ, ಒಳಗೆ ಹೋಗೋಕ್ಕೆ ಬಳಸೋ ಜ್ಞಾನ. ಈ ಧ್ಯಾನ ಮಣಿನೇ ಮುಕ್ತಿ ಮಣಿ. ಇದು ಪ್ರತಿ ಸತಿ ನಾವು ಒಂದು ರೌಂಡ್ ಬಂದಾಗ ಮತ್ತೆ ಮೇರುವನ್ನು ತಲುಪಿದಾಗ ನಮ್ಗೆ ಅನಿಸ್ಬೇಕು ನಮ್ಮ ಒಂದು ಸ್ಪಿರಿಚುವಲ್ ಜರ್ನಿನಲ್ಲಿ ಎಷ್ಟು ಪ್ರೋಗ್ರೆಸ್ ಆಗಿದೆ. ಅಷ್ಟು ಸತಿ ನಾವು ಇದರಲ್ಲಿ ರೌಂಡ್ ಹೊಡೆದಿರ್ತೀವಿ, ಅಷ್ಟು ಪ್ರೋಗ್ರೆಸ್ ಆಗಿರುತ್ತೆ. ಸುಮ್ಮನೆ ನಂಬರ್ ಎಣಿಸೋದಲ್ಲ, ನಮ್ಮ ಒಂದು ಕ್ವಾಲಿಟಿ, ಡೆಪ್ತ್ ಆಫ್ ನಾಲೆಡ್ಜ್, ನಮ್ಮ ಮನಸ್ಸಿನ ಒಂದು ವಿಕಾಸ, ಬುದ್ಧಿಯ ಪ್ರಜ್ಞೆಯ ಜಾಗೃತಿ ಎಲ್ಲವೂ ಕೂಡ ಒಂದೊಂದು ಸುತ್ತು ನಾವು ಬರುವಾಗಲೂ ಅದರಲ್ಲಿ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ನಾವು ಆಳಕ್ಕೆ ಇಳಿತಾ ಹೋಗ್ತಾ ಇರ್ತೀವಿ. ಇದನ್ನು ಬಹಳ ಶ್ರೇಷ್ಠವಾಗಿ ಇದನ್ನು ಭಕ್ತಿಯಿಂದ ಇದನ್ನು ಇಟ್ಕೊಂಡಿದ್ರೆ ಇದು ನಿಮಗೂ ಗುರುಗೂ ಇರೋ ಒಂದು ಕನೆಕ್ಷನ್. ಯಾವಾಗಲೂ ಇದನ್ನು ತೋರಿಕೆಗೆ ಹಾಕ್ಕೊಳ್ಳೋದಲ್ಲ, ಇದು ಪರ್ಸ್ನಲ್ಲಾಗಿ ನೀವು ಜಪ ಮಾಡೋಕ್ಕೆ ಉಪಯೋಗಿಸ್ಕೊಳ್ಬೇಕು.